ಲೋಕಸಭಾ ಚುನಾವಣೆ ಹಿನ್ನೆಲೆ ಜಾತಿ ಓಲೈಕೆ ರಾಜಕಾರಣ ಶುರುವಾಗಿದೆ. ದಲಿತ ಸಮುದಾಯದ ಬೆನ್ನು ಬಿದ್ದಿದ್ದಾವೆ ಎರಡೂ ಪಕ್ಷಗಳು, ಬಿಜೆಪಿ ಹಾಗೆ ಕಾಂಗ್ರೆಸ್. ದಲಿತ ಸಮುದಾಯದ ಓಲೈಕೆ ಚುನಾವಣೆ ಬಂದಾಗ ಮಾತ್ರ ದಲಿತ ಸಮುದಾಯ ನೆನಪಾಗುತ್ತೆ. ಜನವರಿ ಫೆಬ್ರವರಿ ತಿಂಗಳಲ್ಲಿ ಎರಡೂ ಪಕ್ಷಗಳಿಂದ ಜಾತಿ ಸಮಾವೇಶಗಳು ನಡೆಯುತ್ತೆ. ಭೀಮ ಸಮಾವೇಶ ಹೆಸರಲ್ಲಿ ಆ ಸಮುದಾಯವನ್ನು ಬಿಜೆಪಿ ಈಗ ಓಲೈಸೋಕೆ ಮುಂದಾಗಿದೆ. ಇನ್ನು ಕಾಂಗ್ರೆಸ್ ಏನು ಹೆಸರಿಟ್ಟಿದೆ ಅಂತ ಹೇಳಿದ್ರೆ ಪರಿಶಿಷ್ಟರ ಕಲ್ಯಾಣ ಅಂತ ಹೇಳಿ. ಬಿಜೆಪಿ ಅವ್ರದ್ದು ಭೀಮ ಸಮಾವೇಶ ಅಂದರೆ ಜೈ ಭೀಮ್ ಅನ್ನುವಂಥ ಒಂದು ಘೋಷವಾಕ್ಯ ಇದೆ ಆ ಸಂಘಟನೆಯವರು, ಆ ಸಮುದಾಯದವರು. ಪರಿಶಿಷ್ಟರ ಕಲ್ಯಾಣ ಇದು ಕಾಂಗ್ರೆಸ್ನಿಂದ ನಡೆಯುವಂಥ ಸಮಾವೇಶ. ಜನವರಿ ಹಂತಕ್ಕೆ ಸರ್ಕಾರದ ಕೈ ಸೇರುತ್ತೆ ಜಾತಿ ಗಣತಿ ವರದಿ. ನೋಡಿ, ಜಾತಿ ಗಣತಿ ವರದಿ ಜನವರಿ ಅಂತ್ಯಕ್ಕೆ ಸರ್ಕಾರದ ಕೈ ಸೇರುತ್ತೆ. ಪ್ರಬಲ ಸಮುದಾಯವಾಗಿ ದಲಿತ ಸಮುದಾಯ ಹೊರಹೊಮ್ಮಬಹುದು. ಇದೇ ಲೆಕ್ಕಾಚಾರದ ಮೇಲೆ ಈ ಸಮುದಾಯವನ್ನು ಸೆಳೆಯುವಂತಹ ಯತ್ನಗಳು. ಯಾಕಂದರೆ ಒಂದು ಜಾತಿ ಸಮೀಕ್ಷೆ ವರದಿ ಬಹಿರಂಗ ಆಯಿತು ಅಂತಂದರೆ ದೊಡ್ಡ ವರ್ಗ, ದೊಡ್ಡ ಸಂಖ್ಯೆಯ ಸಮುದಾಯ ಅಂಥೇಳಿ ಅದು ವ್ಯಕ್ತವಾಗಬಹುದು. ಹಾಗಾಗಿನೇ ಜನವರಿ ಅಂತ್ಯದ ವೇಳೆಗೆ ಸಮಾವೇಶವನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ದಲಿತ ಸಮುದಾಯ ನಿರ್ಣಾಯಕವಾದಂಥ ಸಮುದಾಯ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆ ಸಮುದಾಯದ ಜನ ಇದ್ದಾರೆ. ಅವ್ರಿಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಅಥವಾ ಅವ್ರಿಗೆ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು, ನಾವು ಅಧಿಕಾರಕ್ಕೆ ಬಂದರೆ ದಲಿತರಿಗೆ ಹಂಗೆ ಮಾಡ್ತೀವಿ, ದಲಿತರಿಗೆ ಮೀಸಲಾತಿ ಕೊಡ್ತೀವಿ, ಇಷ್ಟು ಟಿಕೆಟ್ ಕೊಡ್ತೀವಿ ಅಥವಾ ಇಷ್ಟು ಉಚಿತ ಶಿಕ್ಷಣ ಕೊಡ್ತೀವಿ, ಎಲ್ಲ ಪಕ್ಷಗಳು ಹೇಳ್ಕೊಂಡು ಬರ್ತಾ ಇದ್ದಾವೆ. ಬಟ್ ಎಲೆಕ್ಷನ್ ಹತ್ರ ಬಂದಾಗ ಆ ಸಮುದಾಯ ಜಾಸ್ತಿ ನೆನಪಾಗುತ್ತೆ ರಾಜಕೀಯ ಪಕ್ಷಗಳಿಗೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಎರಡೂ ರಾಜಕೀಯ ಪಕ್ಷಗಳಿಗೆ ಈ ಸಮುದಾಯಗಳ ಓಲೈಕೆ ಯಾವ ರೀತಿ ಚುನಾವಣೆಗೆ ಅನುಕೂಲ ಆಗಬಹುದು ಈ ಎರಡು ಕಾರ್ಯಕ್ರಮಗಳ ಮೂಲಕ, ಮತ್ತು ಯಾವ ಲೆಕ್ಕಾಚಾರ ಅಂತ ಹೇಳಿ? ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಎರಡು ರಾಜಕೀಯ ಪಕ್ಷಗಳು ಆರಂಭಿಸಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ಈಗ ಅಂದ್ರೆ ಪ್ರತಿ ಬಾರಿಯಂತೆ ತಮ್ಮ ರಾಜಕೀಯ ಸ್ಟ್ರಾಟಜಿಗಳನ್ನ ಕೊಂಚ ಬದಲಾಯಿಸಿಕೊಂಡಿವೆ. ಅಹಿಂದ ವರ್ಗವನ್ನ ತನ್ನೊಂದಿಗೆ ಸೆಳೆದುಕೊಂಡು ಹೋಗ್ತಿರುವಂತಹ ಕಾಂಗ್ರೆಸ್ನಿಂದ ಆ ವರ್ಗವನ್ನ ಕಿತ್ಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನ ಬಿಜೆಪಿ ಮಾಡಿಕೊಂಡಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭೂತಪೂರ್ವ ಗೆಲುವಿಗೆ ಕಾರಣವಾಗಿದ್ದಂತಹ ಅಹಿಂದ ವರ್ಗದಲ್ಲೂ, ಅದರಲ್ಲೂ ಪ್ರಮುಖವಾಗಿ ದಲಿತ ವರ್ಗ ಮತ್ತು ಅಲ್ಪಸಂಖ್ಯಾತ ವರ್ಗ ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಅದರಲ್ಲಿ ಅಲ್ಪಸಂಖ್ಯಾತ ವರ್ಗ ಕಾಂಗ್ರೆಸ್ನ ಜೊತೆಯಲ್ಲೇ ಸಾಗುವ ನಿರ್ಧಾರ ಮಾಡಿರೋದ್ರಿಂದಾಗಿ ಕನಿಷ್ಠ ಪಕ್ಷ ಇರುವಂತಹ ದಲಿತ ಸಮುದಾಯವನ್ನ ತಮ್ಮತ್ತ ಸೆಳೆದುಕೊಳ್ಳುವ ಮುಖಾಂತರ ತಮ್ಮ ವೋಟ್ ಬ್ಯಾಂಕ್ ಅನ್ನ ವೃದ್ಧಿಪಡಿಸಿಕೊಂಡು ವರ್ಚಸ್ಸನ್ನು ವೃದ್ಧಿಪಡಿಸುವಂತಹ ಯೋಚನೆಯನ್ನ ಬಿಜೆಪಿ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಈಗಲೇ ಲೋಕಸಭಾ ಚುನಾವಣೆಗೂ ಮೊದಲೇ ಸಮಾವೇಶಗಳ ಸರಣಿಯನ್ನು ಆರಂಭಿಸಿದೆ. ಅದರಲ್ಲಿ ದಲಿತ ಸಮಾವೇಶವೂ ಒಂದಾಗಿದೆ. ಜನವರಿ 13ರಂದು ಮೊದಲ ಬಾರಿಗೆ ಬಿಜೆಪಿ ಬದಲಾವಣೆಗಾಗಿ ಭೀಮ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ದಲಿತ ಸಮುದಾಯದ ಸಮಾವೇಶಗಳನ್ನು ಆಯೋಜನೆ ಮಾಡ್ತಾ ಇದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಈ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಸೂಚನೆಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ಇದರ ಪೂರ್ವಭಾವಿ ಸಭೆ ನಿನ್ನೆ ಬೆಂಗಳೂರಲ್ಲಿ ನಡೆದಿದೆ. ಇದರ ಮೊದಲ ಸಭೆ ಕೋಲಾರದಲ್ಲಿ ಜನವರಿ 13ರಂದು ನಡೆಸುವುದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಈ ಸಮಾವೇಶದ ಮುಖಾಂತರ ಆ ಸಮುದಾಯವನ್ನ ಪಕ್ಷದತ್ತ ಸೆಳೆದುಕೊಳ್ಳುವುದು ಮತ್ತು ಇದುವರೆಗೆ ಆ ಸಮುದಾಯಕ್ಕಾಗಿ ಪಕ್ಷ ಮಾಡಿರುವಂತಹ ಕಾರ್ಯಯೋಜನೆಗಳು ಮತ್ತು ಕೊಟ್ಟಿರುವ ಸವಲತ್ತುಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಪಕ್ಷದೊಂದಿಗೆ ಯಾಕೆ ಸಾಗಬೇಕು ಅನ್ನುವಂತಹ ವಿಚಾರಗಳು, ಅದರಿಂದ ಆಗುವ ಲಾಭ ನಷ್ಟಗಳ ಬಗ್ಗೆ ಕೂಡ ತಿಳುವಳಿಕೆ ನೀಡಿ ಅವರನ್ನ ಪಕ್ಷದತ್ತ ಸೆಳೆದುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡಲು ಹೊರಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈಗಾಗಲೇ ದಲಿತ ಮುಖ್ಯಮಂತ್ರಿಯ ಕೂಗನ್ನು ಎಬ್ಬಿಸಿರುವ ಹಿನ್ನೆಲೆಯಲ್ಲಿ ಆ ಸಮುದಾಯ ತನ್ನೊಂದಿಗೆ ಸದಾ ನಿಲ್ಲುವ ಭರವಸೆ ಇರೋದ್ರಿಂದಾಗಿ ಅದನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಬಿಜೆಪಿಯ ಈ ಹುನ್ನಾರಕ್ಕೆ ಪೆಟ್ಟು ನೀಡುವಂತ ನಿರ್ಧಾರವನ್ನು ಮಾಡೋದಕ್ಕೆ ಅವರು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜನವರಿ ಅಂತ್ಯದ ವೇಳೆಗೆ ಕಾಂಗ್ರೆಸ್ನಿಂದಲೂ ಕೂಡ ದಲಿತ ಸಮಾವೇಶವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ತಮ್ಮ ಎಂದಿನ ವೋಟ್ ಬ್ಯಾಂಕ್ ಅನ್ನ ಭದ್ರವಾಗಿರಿಸಿಕೊಳ್ಳುವ ಪ್ರಯತ್ನ ಕಾಂಗ್ರೆಸ್ನಿಂದ ಆದ್ರೆ ಬಿಜೆಪಿ ಅವರಲ್ಲಿರುವಂತಹ ಶಕ್ತಿಯನ್ನ ಕಿತ್ತುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದೆ. ಹೀಗೆ ಎರಡೂ ಪಕ್ಷಗಳು ಕೂಡ ಬೃಹತ್ ಸಮುದಾಯವಾಗಿ ಗುರುತಿಸಿಕೊಳ್ಳಲು ಹೊರಟಿರುವಂತಹ ದಲಿತ ಸಮುದಾಯವನ್ನ ತಮ್ಮತ್ತ ಸೆಳೆದುಕೊಳ್ಳುವ ಮುಖಾಂತರ ತಮ್ಮ ರಾಜಕೀಯ ಅಸ್ತಿತ್ವದ ಜೊತೆಗೆ ಬಲವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದೆ. ಆ ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಈ ಸಮಾವೇಶವನ್ನು ಮಾಡೋದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.